got a gift before your birthday, as August 23rd is celebrated as Ramesh Arvind's Day in Austin. Yes. Yes. A big applause, definitely. How does this mean to you? What does this mean to you, sir? ಇದು ನನಗೆ ಬಹಳ ಆಶ್ಚರ್ಯ, ಬಹಳ ಖುಷಿ ಕೊಟ್ಟಿದ್ದು ವಿಷಯ ಇದು. ಯಾಕಂದ್ರೆ ಆಸ್ಟಿನ್ ಟೆಕ್ಸಸ್ ಇಲ್ಲಿಂದ 15,000 ಕಿಲೋಮೀಟರ್ ಆಚೆ ಇರುವಂತ ಅಮೆರಿಕದಲ್ಲಿರೋ ನಗರದಲ್ಲಿ ಡೇ ಆಫ್ ಗ್ರಾಟಿಟ್ಯೂಡ್ ಅಂತ ಒಂದು ಈವೆಂಟ್ ಇತ್ತು ಆ ಸಿಟಿಯಲ್ಲಿ. ಅಂದ್ರೆ ಸಿನಿಮಾಗೆ ಸಂಬಂಧ ಇಲ್ಲ ಇದು. ಅಲ್ಲಿ ನನ್ನ ಕೀನೋಟ್ ಸ್ಪೀಕರ್ ಆಗಿ ಕರೆದಿದ್ರು. ಅಂದ್ರೆ ಕೃತಜ್ಞತೆ ಬಗ್ಗೆ ಮಾತಾಡಬೇಕು ಅಂತ, ಅರ್ಧ ಗಂಟೆ ನೀವು ಬಂದು ಮಾತಾಡಬೇಕು ಅಂತ. ಅದ್ರ ಹಿಂದೆ ಒಂದು ತುಂಬಾ ಪವರ್ಫುಲ್ ಸ್ಟೋರಿ ಇತ್ತು ರೀ. ಯಾರೊಬ್ರು ಅಲ್ಲಿರೋರು NRI, ಅವ್ರ ಮಗನಿಗೆ 22 ವರ್ಷ, ಅವನು ಆಕ್ಸಿಡೆಂಟ್ ಅಲ್ಲಿ ತೀರೋಗ್ಬಿಟ್ಟಿದ್ದ. ಆಕ್ಸಿಡೆಂಟ್ ಅಲ್ಲಿ ತೀರೋಗಿದ್ದಾನೆ ಹುಡುಗ. ಈ ಪೇರೆಂಟ್ಸ್ಗೆ ತುಂಬಾ ಇದಾಗ್ಬಿಟ್ಟಿದೆ, ಸ್ಯಾಡ್ ಆಗ್ಬಿಟ್ಟಿದೆ. ಆ ಹುಡುಗನ ಬಿಲಾಂಗಿಂಗ್ಸ್ ಎಲ್ಲ ನೋಡ್ಬೇಕಾದ್ರೆ ಆ ಹುಡುಗ ಡೈರಿಯಲ್ಲಿ ದಿನಾಗ್ಲೂ ಒಂದೊಂದು ದಿನ, ಇವತ್ತು ನಾನು ಇದಕ್ಕೋಸ್ಕರ ಥ್ಯಾಂಕ್ಸ್ ಹೇಳ್ತೀನಿ, ನೆಕ್ಸ್ಟ್ ಡೇ ಇವತ್ತು ನಾನು ಇದಕ್ಕೋಸ್ಕರ ಥ್ಯಾಂಕ್ಸ್ ಹೇಳಿದ್ದೀನಿ ಅಂತ ದಿನಾನು ಬರ್ತೀಯಾನೆ. ಇದು ಅಪ್ಪನಿಗೆ ತುಂಬಾ ಮೂವ್ ಆಗ್ಬಿಟ್ಟಿದೆ. ಅಪ್ಪಯ್ಯ ನಮಗೆಲ್ಲ ಇತ್ತು. ಸೊ ಅದನ್ನ ಒಂದು ವರ್ಲ್ಡ್ ಮೂವ್ಮೆಂಟ್ ಮಾಡಬೇಕು ಅಂತ ಆಸೆ ಪಟ್ಟಿದ್ದಾರೆ ಅವರು. ಹಾಗಾಗಿ ಗ್ರಾಟಿಟ್ಯೂಡ್ ಡೇ ಅಂತ ಶುರು ಮಾಡಿದ್ದಾರೆ. ಅವ್ರ ವೈಫ್ ಬಂದು ನನ್ನ ಸ್ಪೀಚಸ್ನೆಲ್ಲ ಕೇಳ್ತಾ ಇದ್ರಂತ. ಅದು ಯಾವುದೋ ಕಾರಣಕ್ಕೆ ಅವ್ರಿಗೆ ಇಷ್ಟ ಆಗಿದೆ. ರಮೇಶ್ ಅರವಿಂದ್ ಇದ್ರ ಬಗ್ಗೆ ಮಾತಾಡಬೇಕು ಅಂದ್ಬಿಟ್ಟು ಯಾರೋ ಕನ್ನಡಿಗರನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ಅಪ್ರೋಚ್ ಮಾಡಿದ್ರು. ನನಗೆ ಈ ಕತೆ ಕೇಳಿ ನನಗೆ 22 ವರ್ಷದ ಹುಡುಗ ಆಕ್ಸಿಡೆಂಟ್ ಅಲ್ಲಿ ಹೋಗ್ಬಿಟ್ಟಿದ್ದಾನೆ ಅಂತ ಕೇಳ್ತೀವಿ, ಬರ್ತೀನಿ ಅಂತ ಹೇಳ್ಬಿಟ್ಟೆ ನಾನು. ನೋ ಥರ ರೀ, ಬರ್ತೀನಿ ಬಿಡಿ ಅಂತ ಹೇಳ್ಬಿಟ್ಟಿದ್ದೆ ನಾನು. ಇಲ್ಲಿ ಮಹಾನಟಿ ನಡೀತಾ ಇದೆ, ಟೂ ಮೆನಿ ಕನ್ಫ್ಯೂಷನ್ ಪರ್ಸನ್, ಬಿಕಾಸ್ ಐ ಹ್ಯಾಡ್ ಟು ಕೀಪ್ ಅ ಪ್ರಾಮಿಸ್. ಐ ವೆಂಟ್ ದೇರ್ ರೀ. ಅಲ್ಲಿಗೆ ಹೋದ್ರೆ ಈ ಸರ್ಪ್ರೈಸು ಅವ್ರ ಆ ಮೇಯರ್ ಹೋಗಿ ಹೇಳಿದ್ದಾರೆ, ಇಂಡಿಯಾದ ಒಬ್ಬ ನಟ ಬರ್ತಿದ್ದಾನೆ ಅಂತ. ಆ ಮೇಯರ್ ಯಾರದು ನಟ ಅಂತ ಬಯೋಡೇಟಾ ನೋಡಿದ್ದಾರೆ. ಅವ್ರಿಗೆ ಆಸ್ಟಿನ್ ಬಂದು ಅದು ಕಲೆಗಳನ್ನ ಸಂಭ್ರಮಿಸುವಂತ ನಗರ. ಇಟ್ಸ್ ಕಾಲ್ಡ್ ದ ಮ್ಯೂಸಿಕಲ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಅಲ್ಲಿ ಯಾರೇ ಕಲಾವಿದರಿದ್ದು ಅವ್ರಿಗೆ ಇಷ್ಟವಾದ ಕಲಾವಿದರು ಬಂದ್ರೆ ಅವ್ರನ್ನ ಸಂಭ್ರಮಿಸ್ತಾ ಇರುತ್ತೆ. ಹಾಗಾಗಿ ನಾನು ಹೋಗಿದ್ದ ದಿನ August 23rd ಆ ಈವೆಂಟ್ ಇತ್ತು. ಆ ದಿನವನ್ನ ಮೇಯರೇ ಬಂದು ನನಗೆ ಟೋಟಲ್ ಸರ್ಪ್ರೈಸ್, ಡೇ ಆಫ್ ರಮೇಶ್ ಅರವಿಂದ್ ಅಂತ ಅನೌನ್ಸ್ ಮಾಡಿ, ಥ್ಯಾಂಕ್ ಯು ಫಾರ್ ದ ಗ್ಲೋಬಲ್ ಇಂಪ್ಯಾಕ್ಟ್ ಯು ಹ್ಯಾವ್ ಅಂತೇಳಿ ಒಂದು ಸರ್ಟಿಫಿಕೇಟ್ ಕೊಟ್ಟರು. ಬಟ್ ಸಮಥಿಂಗ್ ರೇರ್, ಏನಕ್ಕೆ MGR ಅವರು ಈ ಹಾನರ್ನ MGR ನನಗೆ MGR ಬಂದಿದೆಯಾ ಇಲ್ಲ, ನಾನು ಕೇಳಿರೋದು ಶಿವಾಜಿ ಗಣೇಶನವರಿಗೆ. ನಾವು ಚಿಕ್ಕ ವಯಸ್ಸಿಂದ ಶಿವಾಜಿ ಗಣೇಶನವರಿಗೆ 1962 ಅಲ್ಲಿ ಶಿವಾಜಿ ಗಣೇಶನವರು ನಯಾಗ್ರಾ ಫಾಲ್ಸ್ ಹೋದಾಗ, ನ್ಯೂಯಾರ್ಕ್ ಹೋದಾಗ ಎಂತ ಬ್ಯೂಟಿಫುಲ್, ಅವ್ರಿಗೆ ಎಂತ ಅದ್ಭುತವಾದಾಗಿದ್ರೆ ಒಂದು ಗೋಲ್ಡನ್ ಕೀನ ಕೊಟ್ಟು, ಈ ದಿನ ನೀವು ನಮ್ಮ ನಗರದ ಮೇಯರ್ ಒಂದಿನಕ್ಕೆ ಅಂತ ಅನೌನ್ಸ್ ಮಾಡಿದ್ರು ಶಿವಾಜಿ ಸರ್ಗೆ. ಅದು ನೆನಪಿದೆ ನನಗೆ. Dallas. Okay. So a couple of questions about your movie. Of course, Daiji ತುಂಬಾ ಚೆನ್ನಾಗಿದೆ ಟೀಸರ್. There is an unusual blend. ಒಂದು ಕಾಸ್ಮಿಕ್ ಪೋಸ್ ಇದೆ, a sunflower as a symbol, and shades of horror ಎಲ್ಲ ಇದೆ. ಬಟ್ ನೀವು ಹೇಳ್ದಂಗೆ ಏನು ಒಪ್ಪಂದ ಮಾಡ್ಕೊಂಡ್ರಿ ಆಸ್ ಅನ್ ಆರ್ಟಿಸ್ಟ್ ಈ ತರ ಅನ್ಯೂಶುವಲ್ ಶೇಡ್ಸ್ ಅಲ್ಲಿ ಬರೋಕೆ, ಎಸ್ಪೆಷಲಿ ರವಿ ಕಶ್ಯಪ್ ಅವ್ರ ರಿಯಲ್ ಸ್ಟೋರಿನ ನೀವು ಬ್ಲೆಂಡ್ ಮಾಡ್ಕೊಳ್ಳೋದು ಹೀಗೆ? ಇನ್ಫ್ಯಾಕ್ಟ್ ನನಗೆ ಈ ಫಿಲ್ಮ್ ಸೀನ್ಸ್ ಮಾಡ್ತಿರ್ಬೇಕಾದ್ರೆ ಎಂತ ವಿಷುವಲ್ ನಡೆಯುತ್ತೆ ನನ್ನ ಕ್ಯಾರೆಕ್ಟರ್ಗೆ. ಅಂದ್ರೆ ನಾವು ಸೂ ಫ್ರಮ್ ಸೋ ಅಂತ ನಾವು ಹೇಳ್ತೇವೆ ತಮಾಷೆಗೆ. ಸೂ ಫ್ರಮ್ ಸೋ ಅಲ್ಲಿ ಇಡೀ ಹಳ್ಳಿ ಎದುರ್ತಾ ಇದ್ರು. ಆ ಇಡೀ ಹಳ್ಳಿ ಎಷ್ಟು ಎದುರ್ತಾ ಇತ್ತು ಎಲ್ಲೋ ನಾನು ಒಬ್ಬನಿಗೆ ಕೊಟ್ಬಿಟ್ಟಿದ್ದಾರೆ ಡೈರೆಕ್ಟರ್, ಅಷ್ಟು ಎದುರಿಸ್ಬಿಟ್ಟಿದ್ದಾರೆ. ಆ ಸೀನ್ಸ್ ಎಲ್ಲ ಮಾಡ್ಬೇಕಾದ್ರೆ ನನಗೆ ಇದೆಲ್ಲ ರಿಯಲ್ ಆಗಿ ನಡೀತಾ ರವಿಗೆ ಅಂತ ನಾನು ಅನ್ಸೋದು. ಯಾಕಂದ್ರೆ ರವಿ ಲೈಫಲ್ಲಿ ರವಿ ಅವ್ರ ಲೈಫಲ್ಲಿ ನಡೆದಿರೋ ಸೀನ್ಸ್ ಇದಲ್ಲ, ನನಗೆ ಆ ಮನುಷ್ಯ ಅದನ್ನ ಹೆಂಗ್ ಫೇಸ್ ಮಾಡ್ದ ಅನ್ಸೋದು ನನಗೆ, ಅಂತ ಹಾರರ್ ಸೀನ್ಸು. ಸೊ ಅದನ್ನ ನಾವು ಜಿಸ್ಟ್ ತಗೊಂಡಿದ್ದೀವಿ, ಅಫ್ಕೋರ್ಸ್ ಸಿನಿಮಾಟಿಕ್ ಮಾಡಿದೀವಿ, ಸಿನಿಮಾಟಿಕ್ ಲಿಬರ್ಟೀಸ್ ತಗೊಂಡಿದೀವಿ, ಸ್ಟೋರಿ ಟೆಲ್ಲಿಂಗ್ ಲೈಸೆನ್ಸ್ ಅಂತ ಇರುತ್ತಲ್ಲ ಅದನ್ನ ಯೂಸ್ ಮಾಡಿ ಎಷ್ಟು ಎಫೆಕ್ಟಿವ್ ಆಗಿ ಹೇಳಕ್ಕಾಗುತ್ತೋ, ಅವ್ರು ಸಟ್ಲ್ ಆಗಿತ್ತು ಆ ಎಕ್ಸ್ಪೀರಿಯನ್ಸ್, ಅದನ್ನ ಎಫೆಕ್ಟಿವ್ ಆಗಿ ಹೇಳಿದೀವಿ. ಸೊ ಇಲ್ಲಿರೋದು ಒಪ್ಪಂದ ಒಂದೇ, ಆ ಡಾಕ್ಯುಮೆಂಟ್ ಹೇಳ್ತಾರೆ, ಸೆಕೆಂಡ್ ಡಾಕ್ಯುಮೆಂಟ್ ಬ್ಲಾಂಕ್ ಚೆಕ್ ಅದು. ಸರ್ ದೈಜಿ ಒಂದ್ ಕಡೆ ಆದ್ರೆ ಇದೊಂದು ಫಿಲಮ್ದು ಪೋಸ್ಟರ್ ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಸರ್ ನನಗೆ. ಲೆಟರ್ ಬಾಕ್ಸ್, ಅದು ಲೈಕ್ ಯೋರ್ ಸಿನ್ಸಿಯರ್ಲಿ ರಾಮಲ್ಲಿ ಲೆಟರ್ ಬಾಕ್ಸ್, ಇಟ್ಸ್ ಲೈಕ್ ಇಟ್ಸ್ ಅ ಮೆಸೆಂಜರ್ ಆಫ್ ಲೆಟರ್ಸ್ ತರ ನೀವು. It was so nice. There's so many fascinating facts about that particular poster, and especially about your sincerely Ram. ತುಂಬಾ ಇಂಟ್ರೆಸ್ಟಿಂಗ್ ಪೋಸ್ಟರ್ಸ್ ಬರ್ತಾ ಇದೆ, ಅದ್ರ ಬಗ್ಗೆ ಹೇಳಬೇಕು ಅಂದ್ರೆ. ಯುವರ್ ಸಿನ್ಸಿಯರ್ಲಿ ರಾಮ್ ಬಂದು ವಿಖ್ಯಾತ ಥಿಂಕಿಂಗೇ ಪೊಯೆಟಿಕ್. ನಾವು ಪೋಯಮ್ಸ್ ನ ಕೇಳಿದೀವಿ, ಪೋಯಮ್ಸ್ ನ ವಿಜುವಲ್ ಆಗಿ ನೋಡ್ಬೇಕು ಅಂದ್ರೆ ಆತರ ವಿಜುವಲ್ ಪೊಯೆಟ್ ವಿಖ್ಯಾತ. ಅವ್ನು ಎಲ್ಲವನ್ನೂ ಆತರ ಯೋಚನೆ ಮಾಡ್ತಾನೆ. ಆತರ ಇದ್ರಲ್ಲಿ ಒಂದು ಲೆಟರ್ ಬಹಳ ಮುಖ್ಯ, ಆ ಫಿಲ್ಮ್ ಅಲ್ಲೇ ಲೆಟರ್ ಮುಖ್ಯ. ಹಾಗೆ ಆತರ ಒಂದು ಪೋಸ್ಟರ್ ಬೇಕು ಅಂತ ಮೊನ್ನೆ ತೆಗೆದಿದ್ದು ಅದು. ಅವನು
ಮೈಂಡಲ್ಲಿ ಹತ್ರ ಒಂದು ಸೂಪರ್ ಮ್ಯಾನ್ ಡ್ರೆಸ್ ಇರಬೇಕು, ಕೈಯಲ್ಲಿ ಲೆಟರ್ ಇರಬೇಕು ಅಂತ ಒಂದು ಪೋಸ್ಟ್ ಬಾಕ್ಸ್ ತಂದ್ರು, ಅದನ್ನ ರಿಲೀಸ್ But very in contrast with this was yours. Absolutely. In fact, all three films, KD ನನ್ನ ಪಾತ್ರಕ್ಕೂ, ದೈಜಿಯಲ್ಲಿ ನನ್ನ ಪಾತ್ರಕ್ಕೂ, ಯುವರ್ ಸಿನ್ಸಿಯರ್ ನನ್ನ ಪಾತ್ರಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಆ ಥರದ್ದೇ ನಾವು ಆಕ್ಟರ್ ಆಗಿ ಚೂಸ್ ಮಾಡಬೇಕು ಅನ್ಸುತ್ತೆ. ಸದ್ಯಕ್ಕಂತೂ ನಾನು ಹೋಗ್ತಿರೋ ಸ್ಟೇಜಲ್ಲಿ ಎಷ್ಟು ಡಿಫ್ರೆಂಟ್ ಆಗಿ ಮಾಡೋಕ್ಕಾಗುತ್ತೋ, ಎಷ್ಟು ನನಗೆ ಎಕ್ಸೈಟ್ ಆಗುತ್ತೋ ಅಂತ ರೋಲ್ಸ್ ಚೂಸ್ ಮಾಡ್ತಾ ಇದ್ದೀನಿ. We are looking forward. Thank you. Thank you. Thank you. ಸರ್ ಇವತ್ತು ಬೆಳಗ್ಗೆ 5 ಗಂಟೆವರೆಗೂ ಶೂಟ್ ಮಾಡಿದ್ದೀನಿ ಸರ್ ನಾನು ಮಹಾನಟಿಗೆ. ಸೊ ದಟ್ ಇಸ್ ಹೌ ಇಟ್ ಗೋಸ್. ಅದು ಒಂದು ಪೀರಿಯಡ್ ಹಾಗೆ ಇರುತ್ತದು. ನಾನು ಈಗ ಹೇಳುತ್ತಲ್ಲ ನಿಮಗೆ, ಅದು ಸಾಧ್ಯವಾದಷ್ಟು ಕೆಲಸಕ್ಕೆ ಎಷ್ಟಾಗುತ್ತೋ ಅಷ್ಟು ಮಾಡ್ಬೇಕು ನಾವು ಎಲ್ಲರೂ ಅನ್ಸುತ್ತೆ ನನಗೆ. ಹಾಗಾಗಿ ನನಗೆ ಇಷ್ಟವಾದ ಕೆಲಸಕ್ಕೆ ಎಲ್ಲವರಿಗೂ ಟೈಮ್ ಸಿಗುತ್ತೆ, ಟೈಮ್ ಮಾಡ್ಕೊಳ್ತೀನಿ, ಯಾಕಂದ್ರೆ ಆ ಕೆಲಸಗಳು ನನಗೆ ಇಷ್ಟ. ಈ ದೈಜಿಗೆ ಮೇಕಪ್ ಎಷ್ಟು ಸಮಯ ತಗೊಂಡ್ರಿ, ಹೇಗೆ ಇದಾಯ್ತು? ಆಕ್ಚುಲಿ ಆ ಪೇಂಟಿಂಗ್ ಇದೆಲ್ಲ ಫಸ್ಟ್ ಟೈಮ್ ನಾನು ಟ್ರೈ ಮಾಡೋದಲ್ಲ, ಆ ಫೇಸು ಆ ಕಾರ್ನರ್ ಇರೋದು ನನಗೆ ತುಂಬಾ ಅದು ಹೇಗೆ ಮಾಡ್ತಾರೋ ಅನ್ಕೊಂಡೆ. ಒಂದು ಲೇಡಿ ಫಸ್ಟ್ ಬಂದು ಮಾಡಿದ್ರು ಆ ಫೇಸ್ ಪೇಂಟಿಂಗ್ ನ. ಒಂದು 25 ನಿಮಿಷ ಮಾಡ್ಬಿಡ್ತಾರೆ ಸರ್. ಅದು ತೆಗೆಯೋದು ಎಷ್ಟು ಸುಲಭ ಅಂದ್ರೆ, ಸುಮ್ಮನೆ ನೀವು ವಾಟರ್ ವಾಶ್ ಮಾಡಿದ್ರೆ ಹೊಟ್ಟೋಗುತ್ತೆ. ನಾರ್ಮಲ್ ಮೇಕಪ್ ತೆಗೆದ್ರೆ ತುಂಬಾ ಸಿಂಪಲ್ ಆಗಿ ತೆಗೆದ್ಬಿಡ್ತಾರೆ. ಒಂದು ಹಾಫ್ ಅನ್ ಅವರ್ ಆಗುತ್ತೆ ಮೇಕಪ್ ಹಾಕೊಳ್ಳೋಕೆ. ಅದು ಬಂದು ಅದೇ ಹೇಳಿದ್ವಲ್ಲ, ನಿಮ್ಮ ಮುಖ ಕಾಣದ ಹಾಗೆ ಬಣ್ಣಗಳಿಂದ ಬಳಿದು ದೈಜಿಗೆ ನಾವು ಕೂಗಬೇಕು, ಆವಾಗ ದೈಜಿಗೆ ಬರುತ್ತೆ.